ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ದೇವರಾದ ಯೇಸು ಕ್ರಿಸ್ತನು ನಿಮ್ಮ ಮೇಲೆ ಬಹಳ ಪ್ರೀತಿ ಅಕ್ಕರೆ ಉಳ್ಳಂತ ದೇವರು. ಆದ್ದರಿಂದಲೇ ಪ್ರತಿನಿತ್ಯ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರಲ್ಲ, ದೇವರು ತನ್ನ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರಲ್ಲ. ಇಂದು ಕೂಡ ದೇವರೊಂದು ಸುಂದರವಾದ ಮಾತನ್ನು ಹೇಳುತ್ತಾರೆ. ಏನು ಹೇಳುತ್ತಾರೆ ಗೊತ್ತಾ? ಸತ್ಯವೇದದಲ್ಲಿ ಏಷಾಯ 49 ಅದರ 15ನೇ ವಾಕ್ಯದಲ್ಲಿ, ನನ್ನ ಮಗನೇ, ನನ್ನ ಮಗಳೇ, ನಾನಾದರೆ ನಿನ್ನನ್ನು ಮರೆಯ. ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆಕೂಸನ್ನು ಮರೆತಾಳೆ. ಅಂದರೆ ಒಂದು ಕೈಗೂಸು, ಹಾಲು ಕುಡಿಯುವಂತ ಒಂದು ಮೊಲೆಕೂಸನ್ನು ಒಬ್ಬಳು ತಾಯಿ ಮರೆಯುತ್ತಾಳೋ, ಒಂದು ವೇಳೆ ಮರೆತರೂ ನಾನು ನಿನ್ನನ್ನು ಮರೆಯುವುದಿಲ್ಲ ಎಂದು ದೇವರು ಹೇಳುತ್ತಾರೆ. ಸ್ವಲ್ಪ ಬೆಳೆದಂಥ ಮಕ್ಕಳಾದರೂ ಕೂಡ ಆಟ ಆಡುತ್ತಾ ಇರುತ್ತಾರೆ, ಅಲ್ಲಿ ಇರುತ್ತಾನೆ, ಅಲ್ಲಿ ಇರುತ್ತಾಳೆ ಎಂಬುದಾಗಿ ಹೇಳುವರು. ಆದರೆ ಕೈಗೂಸು, ಹಾಲು ಕುಡಿಯುವಂಥ ಕೂಸನ್ನು ತಾಯಿ ಯಾವಾಗಲೂ ಕೂಡ ಕಿಚನಲ್ಲಿ ಕೆಲಸ ಮಾಡುತ್ತಾ ಇದ್ದರು. ಮಗು ಅಳುವಂಥ ಶಬ್ದ ಕೇಳುತ್ತದ, ಗಮನವಾಗಿ ಇರುತ್ತಾರೆ. ಮಲಗಿರುವಂಥ ಮಗುವನ್ನು ಕೂಡ ಆಗಾಗ್ಗೆ ಬಂದು ನೋಡಿ ಹೋಗುವರು. ಹಾಗಾದರೆ ಹಾಲು ಕುಡಿಯುವಂಥ ಮಗುವನ್ನು, ತಾಯಿ ಹಾಲನ್ನು ಕುಡಿಯುವಂಥ ಆ ಮಗುವನ್ನು ತಾಯಿಯಿಂದ ಮರೆಯುವುದಕ್ಕೆ ಆಗದು. ಯಾವಾಗಲೂ ಅದರ ನೆನಪು ಹಾಗೆ ಇರುತ್ತದೆ. ರಾತ್ರಿ ಮಲಗಿರುವಾಗಲೂ ಚಿಕ್ಕ ಶಬ್ದವಾದರೂ ತಾಯಿ ಎದ್ದೇಳುವರು. ಯಾಕೆಂದರೆ ಆ ಮಗು ಅಳುವಂಥ ಶಬ್ದ ಯಾವಾಗಲೂ ಆ ಮಗುವಿನ ನೆನಪಿನಲ್ಲೇ ಇರುವುದರಿಂದ ಆ ಮಗುವಿನ ಮೇಲೆ ಯಾವಾಗಲೂ ಎಡಬಿಡದ ಗಮನ ಇರುತ್ತದೆ. ದೇವರು ಹೇಳುತ್ತಾರೆ, ಒಂದು ವೇಳೆ ಆ ರೀತಿಯ ಮೊಲೆಕೂಸನ್ನು ತಾಯಿ ಮರೆತರೂ ಕೂಡ ನಾನು ನಿನ್ನನ್ನು ಮರೆಯೇನೋ. ಹಾಗಾದರೆ ಆತನ ಪ್ರೀತಿ ತಾಯಿಯ ಪ್ರೀತಿಗಿಂತ ಒಂದು ದೊಡ್ಡ ಪ್ರೀತಿ ಆಗಿದೆ. ತಾಯಿಯ ಪ್ರೀತಿಯೇ ದೊಡ್ಡ ಪ್ರೀತಿ ಎಂಬುದಾಗಿ ಹೇಳುತ್ತಾರೆ. ತನ್ನ ರಕ್ತವನ್ನೇ ಹಾಲಾಗಿ ಉಣಿಸುತ್ತಾಳೆ ಎಂಬುದಾಗಿ. ದೇವರು ಕೂಡ ಅದಕ್ಕಾಗಿಯೇ ತಾಯಿ ಸಂತೈಸುವಂತೆ ನಾನು ನಿಮ್ಮನ್ನು ಸಂತೈಸುತ್ತೇನೆ ಎಂಬುದಾಗಿ ಹೇಳುತ್ತಾರೆ. ತಾಯಿಯನ್ನು ಪ್ರಾಮುಖ್ಯಗೊಳಿಸಿ ದೇವರು ಮಾತನಾಡುವುದನ್ನು ಕೂಡ ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ತಾಯಿಯ ಪ್ರೀತಿ ಅಷ್ಟು ದೊಡ್ಡದು. ಅಷ್ಟು ಪ್ರೀತಿ ತೋರಿಸುವಂತ ತಾಯಿ ಕೂಡ ತನ್ನ ಮಗುವನ್ನು ಮರೆಯಬಹುದು. ಇಂದು ಲೋಕದಲ್ಲಿ ಅದನ್ನು ನೋಡುತ್ತಾ ಇದ್ದೇವಲ್ಲ. ಚಿಕ್ಕ ಮಗುವನ್ನು ಬಿಟ್ಟು ಯಾರೊಬ್ಬನನ್ನು ಪ್ರೀತಿಸಿ ಓಡಿ ಹೋಗುವಂತ ಸುದ್ದಿಗಳನ್ನು ಮಾಧ್ಯಮಗಳಲ್ಲಿ ನೋಡುತ್ತಾ ಇದ್ದೇವಲ್ಲವ. ಒಂದು ಅನೈತಿಕ ಸಂಬಂಧಕ್ಕಾಗಿ ಚಿಕ್ಕ ಮಕ್ಕಳನ್ನು ಕೊಲೆ ಮಾಡುವ, ಅವರನ್ನು ಬಾವಿಯಲ್ಲಿ ಹಾಕಿ ಕೊಲೆ ಮಾಡಿ ಹೋಗುವಂತ ತಾಯಂದಿರನ್ನು ಕೂಡ ನಾವು ನೋಡುತ್ತಾ ಇದ್ದೇವಲ್ಲವ. ಮಗುವನ್ನು ಆಸ್ಪತ್ರೆಯಲ್ಲೇ ಬಿಟ್ಟು ಓಡಿ ಹೋಗುವಂತ ತಾಯಂದಿರ ಕುರಿತು ನೋಡುತ್ತಾ ಇದ್ದೇವಲ್ಲ. ಆ ಪ್ರೀತಿ ಕಡಿಮೆ ಆಗಿದೆ. ಅದಕ್ಕೆ ದೇವರು ಹೇಳುತ್ತಾರೆ, ತಾಯಿ ತಾನು ಹೆತ್ತಂತ ಮಗುವನ್ನು ಮರೆತರೂ ಕೂಡ ನಾನು ನಿನ್ನನ್ನು ಮರೆಯುವುದಿಲ್ಲ. ದೇವರು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ, ಭಾರ ಎಂಬುದಾಗಿ ಅಂದುಕೊಳ್ಳುವುದಿಲ್ಲ, ನಿಮ್ಮನ್ನು ಕಷ್ಟ ಎಂಬುದಾಗಿ ಅಂದುಕೊಳ್ಳುವುದಿಲ್ಲ. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ನಾನು ಹೇಗೆ ನಿನ್ನನ್ನು ಮರೆಯುವೆ? ನೀನನ್ನ ಮಗನು, ನೀನನ್ನ ಮಗಳು. ಯೇಸು ಕ್ರಿಸ್ತನು ತನ್ನ ಕೈಗಳಲ್ಲಿ ಮೊಳೆ ಹೊಡೆಯುವುದಕ್ಕೆ, ಕಾಲುಗಳಲ್ಲಿ ಮೊಳೆ ಹೊಡೆಯುವುದಕ್ಕೆ ಒಪ್ಪಿಸಿಕೊಟ್ಟನು. ಜಜ್ಜಲ್ಪಡುವುದಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟು ಶಿಲುಬೆಯಲ್ಲಿ ಸತ್ತು ಅಷ್ಟರ ಮಟ್ಟಿಗೆ ನಮ್ಮ ಮೇಲೆ ಪ್ರೀತಿ ತೋರಿದನು. ನನ್ನ ಪ್ರೀತಿ ಬರೀ ಮಾತಿನಲ್ಲಿರುವಂಥ ಪ್ರೀತಿಯಲ್ಲ, ನನ್ನ ಜೀವವನ್ನೇ ನಿನಗಾಗಿ ಕೊಟ್ಟು ನಿನ್ನನ್ನು ನನ್ನ ಮಗುವಾಗಿ ಕೈಯಲ್ಲಿ ಎತ್ತಿಕೊಂಡಿದ್ದೇನೆ. ನನ್ನ ಬಾಸುಂಡುಳ್ಳ ಕರಗಳಲ್ಲಿ ಮಗನಾಗಿ ಮಗಳಾಗಿ ನಿನ್ನನ್ನು ಎತ್ತಿಕೊಂಡಿದ್ದೇನೆ. ನಾನು ಹೇಗೆ ಮರೆಯಲು ಸಾಧ್ಯ? ನಿನ್ನನ್ನು ಮರೆಯುವುದಿಲ್ಲ. ನೀನು ತಪ್ಪು ಮಾಡಿಬಿಟ್ಟೆ, ಅದಕ್ಕಾಗಿ ನಿನ್ನನ್ನು ತಿರಸ್ಕರಿಸಿ ಬಿಡುವೆನಾ? ನಾನು ನಿನ್ನನ್ನು ಕ್ಷಮಿಸುವವನು, ನಿನ್ನನ್ನು ಸರಿಪಡಿಸುವವನು. ನನ್ನ ಕೈಗಳಲ್ಲಿ ನಿನ್ನನ್ನು ಒಪ್ಪಿಸು. ನಿನ್ನನ್ನು ಮರೆಯುವುದಕ್ಕೆ ಆಗುವುದಿಲ್ಲ, ನಿನ್ನನ್ನು ಮರೆಯುವುದಿಲ್ಲ ಎಂದು ದೇವರು ಹೇಳುತ್ತಾರೆ. ನೀವು ಆತನನ್ನು ಬಿಟ್ಟು ಅಗಲಿರಬಹುದು, ಆತನು ಅಗಲಿ ಹೋಗಿಲ್ಲ. ನೀವು ಮರೆತು ಹೋಗಿರಬಹುದು, ಆತನು ನಿಮ್ಮನ್ನು ಮರೆತಿಲ್ಲ. ನನ್ನ ಮಗನು, ನನ್ನ ಮಗಳು, ನನ್ನ ಪ್ರಾಣ ಕೊಟ್ಟು ರಕ್ತ ಸುರಿಸಿ ಅವರನ್ನು ವಿಮೋಚಿಸಿದ್ದೇನಲ್ಲ, ನಿಮ್ಮ ನೆನಪಿನಲ್ಲೇ ಇದ್ದಾನೆ. ಈ ದಿನ ಆತನ ಕರೆಗಳಲ್ಲಿ ನಿಮ್ಮನ್ನು ಒಪ್ಪಿಸಿ, ದೇವರೇ, ನೀವು ನನ್ನನ್ನು ಮರೆಯುವುದಿಲ್ಲ, ಎಂದಿಗೂ ಕೂಡ ನನ್ನನ್ನು ಮರೆಯುವುದಿಲ್ಲ, ನಾನು ನಂಬುತ್ತೇನೆ, ನಿಮ್ಮ ಕರೆಗಳಲ್ಲಿ ಪುನಃ ಸಮರ್ಪಿಸುತ್ತೇನೆಂಬುದಾಗಿ ಹೇಳುವಿರಾ? ಹಾಗೆ ಪ್ರಾರ್ಥನೆ ಮಾಡಿರಿ, ದೇವರೇ, ನೀವು ನನ್ನನ್ನು ಮರೆಯದೇ ಇರುವಂತ ದೇವರು, ನನ್ನನ್ನು ಮರೆಯುವುದಿಲ್ಲ ಎಂಬುದಾಗಿ ಮಾತು ಕೊಟ್ಟಿದ್ದೀರಿ. ತಾಯಿ ತನ್ನ ಮೊಲೆಕೂಸನ್ನು ಮರೆತರು ನಾನು ನಿಮ್ಮನ್ನು ಮರೆಯನೆಂಬುದಾಗಿ ಹೇಳಿದಿರಲ್ಲ. ನಿಮ್ಮ ಪ್ರೀತಿ ಎಷ್ಟು ದೊಡ್ಡದು. ನಿಮ್ಮ ಪ್ರೀತಿಯನ್ನು ಮರೆತು ನಾನು ಕೆಲವೊಮ್ಮೆ ನಿಮ್ಮನ್ನು ಬಿಟ್ಟು ಅಗಲಿ ಹೋದೆನೋ, ನನ್ನನ್ನು ಕ್ಷಮಿಸಿ. ಮತ್ತೊಮ್ಮೆ ನಿಮ್ಮ ಕರೆಗಳಲ್ಲಿ ನನ್ನನ್ನು ಒಪ್ಪಿಸಿ ಕೊಡುತ್ತೇನೆ. ನಿಮ್ಮ ಕರೆಗಳಲ್ಲಿ ಇಟ್ಟುಕೊಳ್ಳಿರಿ. ನೀವು ನನ್ನನ್ನು ಮರೆಯುವುದಿಲ್ಲ, ನನ್ನನ್ನು ಮರೆಯುವುದಿಲ್ಲ, ನಾನದನ್ನು ನಂಬುತ್ತೇನೆ. ಎಂದಿಗೂ ಕೂಡ ನಾನು ನಿಮ್ಮನ್ನು ಬಿಟ್ಟು ಅಗಲದೆ ನಿಮ್ಮ ಕೈಯೊಳಗೆ ಇರುವುದಕ್ಕೆ ನನ್ನನ್ನು ಒಪ್ಪಿಸಿ ಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೇನ್.